ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಈ ಮಾಲಿಕೆಯ ಕೊನೆಯ ಸಂಚಿಕೆಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಸವಾಲುಗಳು ಮತ್ತು ಅಪಾಯಗಳ ಬಗ್ಗೆ ತಿಳಿಯೋಣ. ಚಾಲೆಂಜಸ್ ಆ್ಯಂಡ್ ರಿಸ್ಕ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆಯ ಸವಾಲುಗಳು ಮತ್ತು ಅಪಾಯಗಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ a powerful tool that can be used to greatly benefit the world. However, like any tool, it must be used responsibly. ಕೃತಕ ಬುದ್ಧಿಮತ್ತೆ ಎನ್ನುವುದು ವಿಶ್ವಕ್ಕೆ ಸಾಕಷ್ಟು ಉಪಯುಕ್ತವಾಗುವಂತಹ ಒಂದು ಶಕ್ತಿಯುತವಾದಂತಹ ಸಲಕರಣೆ. ಆದರೆ ಇದನ್ನು ಇನ್ನಿತರೆ ಉಪಯುಕ್ತ ಸಲಕರಣೆಗಳಂತೆ ಇದನ್ನು ಕೂಡ ಜವಾಬ್ದಾರಿಯುತವಾಗಿ ಬಳಸಬೇಕು. ಉದಾಹರಣೆಗೆ ಹೇಳುವುದಾದರೆ, ಯುದ್ಧದಲ್ಲಿ ಬಳಸುವಂತಹ ಆಯುಧಗಳು ವಿಜ್ಞಾನದ ಆವಿಷ್ಕಾರ ಆಗಿದ್ದಾವೆ. ಆದರೆ ಇವುಗಳನ್ನು ನಾವು ಶತ್ರುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೇಕು. ಅಥವಾ ಬಾಂಬುಗಳಿರ್ಬೋದು, ಗನ್ನುಗಳಿರ್ಬೋದು, ಇವುಗಳನ್ನ ಶತ್ರುಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಳಸ್ಕೋಬೇಕು. ಆದರೆ ಇದನ್ನು ನಾವು ನಮ್ಮ ಜನರ ನಾಶಕ್ಕೆ ಬಳಸಿದರೆ ಇದು ತೊಂದರೆ. ಈ ರೀತಿಯಾಗಿ ಕೃತಕ ಬುದ್ಧಿಮತ್ತೆಯ ಉಪಯೋಗವನ್ನು ನಮ್ಮ ಮನುಕುಲದ ಉದ್ಧಾರಕ್ಕೋಸ್ಕರ ಬಳಸಬೇಕು ಅನ್ನುವುದು ಕೃತಕ ಬುದ್ಧಿಮತ್ತೆಯ ಬಗ್ಗೆ ನಾವು ಸವಾಲುಗಳು ಮತ್ತು ಅಪಾಯಗಳಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಪೊಟೆನ್ಷಿಯಲ್ಸ್, challenges and risks faced by an AI application developer. ಕೃತಕ ಬುದ್ಧಿಮತ್ತೆಯ ಅಪ್ಲಿಕೇಶನ್ ಡೆವಲಪರು ಎದುರಿಸಬಹುದಂತಹ ಸಂಭಾವ್ಯದಂತಹ ಸವಾಲುಗಳು ಯಾವ್ಯಾವು? ಮೊದಲನೇದಾಗಿ ಸವಾಲುಗಳು ಮತ್ತು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಹೋಗೋಣಂತೆ. ಒಂದನೇದು, ಬಯಾಸ್ ಕ್ಯಾನ್ ಅಫೆಕ್ಟ್ ರಿಸಲ್ಟ್ಸ್. ಈ ಲೋನ್ ಅಪ್ರೂವಲ್ ಮಾಡಲ್ ಡಿಸ್ಕ್ರಿಮಿನೇಟ್ಸ್ ಬೈ ಜೆಂಡರ್ ಡ್ಯೂ ಟು ಬಯಾಸ್ ಇನ್ ದ ಡಾಟಾ ವಿಚ್ ಇಟ್ ವಾಸ್ ಟ್ರೈನ್ಡ್. ಪಕ್ಷಪಾತವು ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು. ಒಂದು ಸಾಲ ಅನುಮೋದನೆ ಮಾದರಿಯು ಅದಕ್ಕೆ ತರಬೇತಿ ನೀಡಿದಂತಹ ದತ್ತಾಂಶಕ್ಕೆ ಅನುಸಾರವಾಗಿ ಸಾಲ ಮಂಜೂರಾತಿಯಲ್ಲಿ ಪಕ್ಷಪಾತ ತೋರ್ಬೋದು. ಅಂದರೆ ನಾವು ಸಾಮಾನ್ಯವಾಗಿ ಒಂದು ಕೃತಕ ಬುದ್ಧಿಮತ್ತೆಯ ಮಾದರಿ ಅಂತಂದರೆ ಅದಕ್ಕೆ ನೈಜವಾದಂಥ ದತ್ತಾಂಶಗಳನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸಾಲ ಮಂಜೂರಾತಿ ಮಾಡಿದಂಥ ಅಪ್ಲಿಕೇಶನ್ಸ್ ಏನಿದ್ದಾವೆ ಅವುಗಳನ್ನೆಲ್ಲ ಫೀಡ್ ಮಾಡಿ, ಸೊ ಅದರ ಬೇಸಿಸ್ ಮೇಲೆ ಕೃತಕ ಬುದ್ಧಿಮತ್ತೆ ಕಲಿತಾ ಹೋಗುತ್ತೆ. ಆವಾಗ ಏನಾಗ್ತದೆ, ಆಲ್ರೆಡಿ ಇಲ್ಲಿಗಿಂತ ಮುಂಚೆ ಯಾವುದಾದ್ರೂ ಸಾಲ ಮಂಜೂರಾತಿ ಅರ್ಜಿಗಳಲ್ಲಿ ಯಾವುದೋ ಒಂದು ಜನಾಂಗಕ್ಕೂ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಟಗರಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದರೆ, ಅಥವಾ ಯಾವುದೋ ಒಂದು ಲಿಂಗಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇನ್ನೊಂದು ಲಿಂಗಕ್ಕೆ ಅದಕ್ಕೂ ತೊಂದರೆ ಮಾಡಿದರೆ, ಅದು ಕೂಡ ಹೊಸದಾಗಿ ಬರುವಂಥದ್ದು ಕೃತಕ ಬುದ್ಧಿಮತ್ತೆಯ ಮಾದರಿ ಕೂಡ ಅದನ್ನೇ ಕಲಿತು ಬಿಡ್ತದೆ. ಹಾಗಾಗ್ಬಿಟ್ಟು ತರಬೇತಿ ನೀಡಲು ಬಳಸುವಂಥ ದತ್ತಾಂಶ ಏನಿದೆ ಅದು ಕೂಡ ಪಕ್ಷಪಾತರಹಿತವಾಗಿರಬೇಕು. ಅಂದರೆ ಉತ್ತಮವಾದ ತರಬೇತಿ ನೀಡಲಿಕ್ಕೆ ಕೊಡುವಂಥ ದತ್ತಾಂಶ ಚೆನ್ನಾಗಿರೋಂಥದ್ದನ್ನ ಬಳಸಬೇಕು. ಯಾವುದೇ ರೀತಿ ಪಕ್ಷಪಾತ ಇಲ್ಲದೇ ಇರತಕ್ಕಂಥದ್ದು ಆಗಿರಬೇಕು ದತ್ತಾಂಶ. ಎರಡನೆಯದಾಗಿ ನೋಡಬೇಕಾದ್ರೆ, ಎರರ್ಸ್ ಮೇ ಕಾಸ್ ಹಾರ್ಮ್. ತಪ್ಪುಗಳು, ಪ್ರೋಗ್ರಾಮ್ನಲ್ಲಿ ಮಾಡೋಂಥ ತಪ್ಪುಗಳು ತೊಂದರೆ ಉಂಟು ಮಾಡ್ಬೋದು. ಎನ್ ಆಟೋನಮಸ್ ವೆಹಿಕಲ್ ಎಕ್ಸ್ಪೀರಿಯನ್ಸಸ್ ಎ ಸಿಸ್ಟಮ್ ಫೇಲ್ಯೂರ್ ಆ್ಯಂಡ್ ಕಾಸಸ್ ಎ ಕೊಲಿಷನ್. ಸ್ವಯಂಚಾಲಿತ ವಾಹನವು ವ್ಯವಸ್ಥೆಯಲ್ಲಿನ ವಿಫಲತೆಯನ್ನು ಅನುಭವಿಸಿದಾಗ ಅಪಘಾತಕ್ಕೆ ಕಾರಣ ಆಗುತ್ತೆ. ಅಂದರೆ ಸ್ವಯಂಚಾಲಿತ ವಾಹನಕ್ಕೆ ರಸ್ತೆಯಲ್ಲಿ ಯಾವ ರೀತಿ ಅಡೆತಡೆಗಳು ಬರ್ತವೆ, ಅವುಗಳನ್ನ ಯಾವ ಅಡೆತಡೆಗಳು ಬಂದಾಗ ನಿಲ್ಲಿಸಬೇಕು, ಯಾವ ಅಡೆತಡೆಗಳು ಬಂದಾಗ ಅದನ್ನು ಬೈಪಾಸ್ ಮಾಡ್ಕೊಂಡು ಅಥವಾ ತಿರುಗಿಸಿಕೊಂಡು ವಾಹನವನ್ನು ಪಕ್ಕದ ದಾರಿ ಬದಲಾಯಿಸಿಕೊಂಡು ಹೋಗಬೇಕು. ಈ ಥರದ ತರಬೇತಿ ನೀಡಲಾಗಿರುತ್ತದೆ. ಅವೆಲ್ಲ ತರಬೇತಿ ನೀಡಿದಾಗ್ಯೂ ಯಾವುದೋ ಒಂದು ತರಬೇತಿ ನೀಡದೇ ಇರೋಂಥದ್ದು ಯಾವುದೋ ಒಂದು ಅಡ್ಡ ಬಂದಾಗ ಆವಾಗ ಏನು ಮಾಡಬೇಕು, ಈ ಥರದ್ದು ಗೊತ್ತಿಲ್ಲ ಅಂದರೆ ಅಪಘಾತ ಆಗೋ ಚಾನ್ಸಸ್ ಸಾಕಷ್ಟು ಇರ್ತದೆ. ಅಂದರೆ ಸಂಪೂರ್ಣವಾದ ಪ್ರೋಗ್ರಾಮ್ ಆಗಿರಬೇಕು. ಯಾವುದೇ ರೀತಿಯ ತಪ್ಪುಗಳು ಕೂಡ ಉಳ್ಕೊಳ್ಬಾರ್ದು. ಆ ಥರ ಪ್ರೋಗ್ರಾಮ್ ಮಾಡಿದರೆ ಮಾತ್ರನೇ ಕೃತಕ ಬುದ್ಧಿಮತ್ತೆಯ ಆ ಒಂದು ಪರಿಹಾರ ಏನಿದೆ, ಸಾಫ್ಟ್ವೇರ್ ಏನಿದೆ, ಕೆಲಸ ಮಾಡ್ತದೆ. ಮೂರನೇದಾಗಿ ನೋಡಬೇಕಂದ್ರೆ, ಡಾಟಾ ಕುಡ್ ಬಿ ಎಕ್ಸ್ಪೋಸ್ಡ್. ಈ ಮೆಡಿಕಲ್ ಡಯಾಗ್ನೋಸ್ಟಿಕ್ ಬಾಟ್ is trained using a sensitive patient data which is stored insecurely. ಅಂದರೆ ದತ್ತಾಂಶ ಹೊರತೋರಬಾರ್ದು. ರೋಗಿಗಳ ದತ್ತಾಂಶ ಏನಿದೆ ಅದು ತುಂಬ ಸೂಕ್ಷ್ಮವಾದದ್ದು. ಇದನ್ನು ವೈದ್ಯಕೀಯ ರೋಗ ಪತ್ತೆ ಬಾಟ್ನ ತರಬೇತಿ ಮಾಡಲಿಕ್ಕೆ ಬಳಸ್ತೀವಿ. ಅಂದರೆ ಈ ದತ್ತಾಂಶನ ಅಭದ್ರವಾದ ರೂಪದಲ್ಲಿ ಸಂಗ್ರಹಿಸಬಾರದು. ಅಭದ್ರ ರೂಪದಲ್ಲಿ ಸಂಗ್ರಹಿಸಿದಂಥ ದತ್ತಾಂಶ ಏನಿದೆ, ಯಾರಾದರೂ ಓಪನ್ ಮಾಡಿಬಿಟ್ಟು ಕಂಪ್ಯೂಟರ್ನಲ್ಲಿ ಸರ್ವರಲ್ಲಿ ಸ್ಟೋರ್ ಆಗಿರೋಂಥ ದತ್ತಾಂಶವನ್ನು ತೆಗೆದುಕೊಂಡು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಮಾದರಿಯನ್ನು ತರಬೇತಿ ಕೊಡಲಿಕ್ಕೆ ಬಳಸ್ತೀವಿ. ಆದರೆ ಆಲ್ರೆಡಿ ತರಬೇತಿ ಕೊಡಲಿಕ್ಕೆ ಬಳಸೋಂಥ ದತ್ತಾಂಶವನ್ನು ಯಾರಾದರೂ ಬದಲಾಯಿಸಿಬಿಟ್ಟಿದ್ರೆ
ಆವಾಗ ಏನಾಗ್ತದೆ, ನೆಕ್ಸ್ಟ್ ಮುಂದೆ ಬರುವಂತಹ ಏನು ದ ಕೃತಕ ಬುದ್ಧಿಮತ್ತೆಯ ಪರಿಹಾರಗಳು ಅಥವಾ ಸಾಫ್ಟ್ವೇರ್ ಏನಿದೆ ಅದು ತಪ್ಪಾಗಿ ಪ್ರೋಗ್ರಾಮ್ ಆಗಿ ಹೋಗಿ ರೋಗ ಪತ್ತೆಯನ್ನು ತಪ್ಪಾಗಿ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಮುಂದೆ ಬೇರೆ ರೋಗಿಗಳ ಜೀವಕ್ಕೆ ತೊಂದರೆ ಆಗಬಹುದು, ತಪ್ಪು ಫಲಿತಾಂಶಗಳನ್ನು ಕೊಡುವಂಥದ್ದು ಸಾಧ್ಯತೆ ಆಗುತ್ತೆ. ಹಾಗಾಗ್ಬಿಟ್ಟು ದತ್ತಾಂಶದ ಬಗ್ಗೆ ತುಂಬ ಭದ್ರತೆ ಬೇಕಾಗುತ್ತೆ. ಸೊಲ್ಯೂಷನ್ಸ್, 4ನೇದು ನೋಡಬೇಕಾದ್ರೆ ಸೊಲ್ಯೂಷನ್ಸ್ ಮೆ ನಾಟ್ ವರ್ಕ್ ಫಾರ್ ಎವ್ರಿ ಒನ್. ಅಂದರೆ ಹೋಮ್ ಆಟೋಮೇಷನ್ ಅಸಿಸ್ಟೆಂಟ್ ಒಂದು ಉದಾಹರಣೆ ಹೇಳ್ತಾ ಇದ್ದೀವಿ. ಹೋಮ್ ಆಟೋಮೇಷನ್ ಅಸಿಸ್ಟೆಂಟ್ ಪ್ರೊವೈಡ್ಸ್ ನೋ ಆಡಿಯೋ ಔಟ್ಪುಟ್ ಫಾರ್ ವಿಜುವಲಿ ಇಂಪೇರ್ಡ್ ಯೂಸರ್ಸ್. ಪರಿಹಾರಗಳು ಎಲ್ಲರಿಗೂ ಉಪಯೋಗ ಆಗದೇ ಇರ್ಬೋದು. ಮನೆ ಯಾಂತ್ರೀಕರಣ ಸಹಾಯ, ಈಗೆಲ್ಲ ಸಾಕಷ್ಟು ಹೋಮ್ ಆಟೋಮೇಷನ್ ಸಿಸ್ಟಮ್ಸ್ ಬಂದಿವೆ. ಅದರಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಟಚ್ ಸ್ಕ್ರೀನ್ ಅಥವಾ ನಿಮ್ಮ ಮೊಬೈಲ್ ಫೋನ್ ಇರ್ಬೋದು, ಬೇರೆ ಯಾವುದೋ ಡಿವೈಸ್ ಇರ್ಬೋದು, ಅದರ ಮೂಲಕ ನಿಮಗೆ ಬೇಕಾದಂಥ ಆಯ್ಕೆಗಳು ಕೊಡ್ಬೋದು. ನೀವು ಅದಕ್ಕೆ ಏನೋ ಒಂದು ಕಮಾಂಡ್ಸ್ ಕೊಡೋದು ಟಚ್ ಸ್ಕ್ರೀನ್ ಮೂಲಕನೋ ವಾಯ್ಸ್ ಮೂಲಕನೋ ಕೊಟ್ಟಾಗ ಅದು ಆ ಕೆಲಸ ಮಾಡ್ತದೆ. ಆವಾಗ ನಾವು ಟಚ್ ಸ್ಕ್ರೀನು ಕೇವಲ ಟಚ್ ಸ್ಕ್ರೀನ್ ಸಿಸ್ಟಮ್ ಮಾತ್ರ ಇದ್ದಲ್ಲಿ ಅವನು ಟಚ್ ಸ್ಕ್ರೀನ್ ಕೊಟ್ಬಿಟ್ಟು ಅದು ಏನೋ ಒಂದು ಕೆಲಸ ಮಾಡು ಅಂತ ಹೇಳ್ತಾನೆ. ಫ್ಯಾನ್ ಹಾಕು ಅಂತನೋ, ಹಾಡು ಹಾಕು ಅಂತನೋ, ಅಥವಾ ಅಡುಗೆ ಮನೆಯಲ್ಲಿ ಯಾವುದೋ ಅಡುಗೆ ತಯಾರಿಸಲಿಕ್ಕೋ, ಬಿಸಿ ಮಾಡಲಿಕ್ಕೋ, ಸ್ಟವ್ ಆಫ್ ಮಾಡಲಿಕ್ಕೋ, ಬೇರೆ ಯಾವುದೇ ಕೆಲಸ ಇರ್ಬೋದು, ಎಲ್ಲದಕ್ಕೂ ಕೂಡ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೊಲ್ಯೂಷನ್ಸ್ ಬಂದುಬಿಟ್ಟಿವೆ. ಅವು ಏನಾಗ್ತದೆ, ಅವು ಕುರುಡರು ಈ ಥರದವರಿಗೆ ಟಚ್ ಸ್ಕ್ರೀನಿಂದ ಯಾವ ರೀತಿ ಇನ್ಪುಟ್ ಕೊಡ್ತಾರೆ, ಕೊಡ್ಲಿಕ್ಕೆ ಕಷ್ಟ ಆಯಿತು. ಅಂದರೆ ಅವರಿಗೆ ಧ್ವನಿ ಸಪೋರ್ಟ್ ಇರೋಂಥದ್ದು ಅಥವಾ ವಾಯ್ಸ್ ಅಸಿಸ್ಟೆಂಟ್ ಇರೋಂಥದ್ದು ಸೇವೆ ಬೇಕು. ಇಲ್ಲದೆ ಹೋದಲ್ಲಿ ಅದು ಕುರುಡರು ಈ ಥರ ದೃಷ್ಟಿಹೀನರಿಗೆ ನಾವು ಸೇವೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥದ್ದು 2ನೇ ಮಾತು. ಮುಂದೆ ನೋಡಬೇಕಾದ್ರೆ ಯೂಸರ್ಸ್ ಮಸ್ಟ್ ಟ್ರಸ್ಟ್ ಎ ಕಾಂಪ್ಲೆಕ್ಸ್ ಸಿಸ್ಟಮ್. ಬಳಕೆದಾರನೆಂದರೆ ಸಂಕೀರ್ಣವಾದಂಥ ವ್ಯವಸ್ಥೆ ನಂಬಲೇಬೇಕಾಗುತ್ತೆ. ಅಂದರೆ ಇನ್ AI ಬೇಸ್ಡ್ ಫೈನಾನ್ಷಿಯಲ್ ಟೂಲ್ ಮೇಕ್ಸ್ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಷನ್ಸ್ ವಾಟ್ ದೇ ಆರ್ ಬೇಸ್ಡ್ ಆನ್. ಅಂದರೆ ಕೃತಕ ಬುದ್ಧಿಮತ್ತೆ ಈಗ ನಾವು ಯಾರೋ ಒಬ್ಬರು ಹೂಡಿಕೆ ಮಾಡ್ತಾ ಇದ್ದಾರೆ ಸ್ಟಾಕ್ ಎಕ್ಸ್ಚೇಂಜಲ್ಲೋ ಅಥವಾ ಗೋಲ್ಡ್ ಮೇಲೋ ಅಥವಾ FD ಮೇಲೋ ಇನ್ಯಾವುದೋ ಇದರ ಮೇಲೆ ಹೂಡಿಕೆ ಮಾಡ್ತಾರೆ ಅಂದರೆ ಕೃತಕ ಬುದ್ಧಿಮತ್ತೆಯ ಪರಿಹಾರಗಳು ಇದಕ್ಕೂ ಸಹಾಯ ಮಾಡೋಂಥದ್ದು ಇದ್ದಾವೆ. ಅವು ಏನು ಮಾಡ್ತವೆ, ಅವು ಸದ್ಯ ಇರ್ತಂಥ ಪರಿಸ್ಥಿತಿಯನ್ನು ಅವಲೋಕಿಸಿಬಿಟ್ಟು ಇಂಥದನ್ನ ಬೈ ಮಾಡಿ ನಿಮಗೆ ಮುಂದೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತವೆ. ಆದರೆ ಕೃತಕ ಬುದ್ಧಿಮತ್ತೆ ಪರಿಹಾರಗಳು ಈ ಆರ್ಥಿಕ ಹೂಡಿಕೆ ಬಗ್ಗೆ ಆಯ್ಕೆ ಮಾಡಲಿಕ್ಕೆ ಏನು ನಿಮಗೆ ಡಿಸಿಷನ್ಸ್ ಕೊಡ್ತವೆ, ಅದು ಯಾವ ಬೇಸಿಸ್ ಮೇಲೆ ಮಾಡಿದ್ದಾವೆ ಅನ್ನೋದನ್ನು ನಮಗೆ ಹೇಳೋದಿಲ್ಲ. ಆದರೆ ನಾವು ಅದನ್ನು ನಂಬಲೇಬೇಕಾಗುತ್ತೆ. ಸೊ ದೇ ಗಿವ್ ಸಮ್ ಡಿಸಿಷನ್, ಈ ಥರ ತಗೊಳ್ಳಿ, ಇದನ್ನು ಬೈ ಮಾಡಿ ನಿಮಗೆ ಮುಂದೆ ಲಾಭ ಬರುತ್ತೆ ಅಂತ ಹೇಳ್ತೇವೆ. ಬಟ್ ಆದರೆ ಅದನ್ನು ನಾವು ಬೈ ಮಾಡಲಿಕ್ಕೆ ನಮಗೆ ಅದರ ಮೇಲೆ ಗ್ಯಾರಂಟಿ ಅನ್ನೋಂಥದ್ದನ್ನ ಯಾವುದೇ ರೀತಿ ಸಿಗೋದಿಲ್ಲ. ಅಥವಾ ಏನಾದರೂ ತೊಂದರೆ ಆದಾಗ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ದಿಸ್ ಈಸ್ ಒನ್ ಮೋರ್. ಲಾಸ್ಟ್ ಒನ್ ಇನ್ನೊಂದು ನೋಡಬೇಕಾದ್ರೆ ಹೂ ಈಸ್ ಲಯಬಲ್ ಫಾರ್ AI ಡ್ರಿವನ್ ಡಿಸಿಷನ್ಸ್. ಕೃತಕ ಬುದ್ಧಿಮತ್ತೆ ಅನ್ನೋಂಥದ್ದು ಕಂಪ್ಲೀಟಾಗಿ ಯಂತ್ರ ಕಲಿಕೆ ಅಥವಾ ಕಂಪ್ಯೂಟರ್ ಮೇಲೆ ಬೇಸಿಸ್ ಆಗಿರೋಂಥದ್ದು. ತುಂಬ ಮುಖ್ಯವಾದ ಡಿಸಿಷನ್ಸ್ನ ಕೋರ್ಟ್ನಲ್ಲಿ ಕೊಡೋಂಥ ತೀರ್ಮಾನಗಳಿರ್ಬೋದು ಅಥವಾ ಪೊಲೀಸ್ನವರು ಡಿಸಿಷನ್ ತಗೊಳ್ಳೋಂಥ ಇರ್ಬೋದು, ಈ ಥರದ್ರಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಲಿಕ್ಕೆ ಸಾಧ್ಯತೆಗಳು ಸಾಕಷ್ಟು ಇದ್ದಾವೆ. ಆದರೆ ಅದರಿಂದ ಏನಾದರೂ ತೊಂದರೆ ಆದಾಗ ಯಾರು ಜವಾಬ್ದಾರಿ? ಕೃತಕ ಬುದ್ಧಿಮತ್ತೆ ಚಾಲಿತ ನಿರ್ಧಾರಗಳಿಗೆ ಯಾರು ಹೊಣೆ? ಮುಖಪತ್ತೆ ಪುರಾವೆಯನ್ನು ಆಧರಿಸಿ ಮುಗ್ಧ ವ್ಯಕ್ತಿಯನ್ನು ಅಪರಾಧಿಯನ್ನು ಮಾಡಿದರೆ ಯಾರು ಹೊಣೆ? ಯಾವುದೋ ಒಂದು CCTV ಕ್ಯಾಮ್ರಾದಲ್ಲಿ ಬರುವಂಥದ್ದು ಯಾವುದೋ ಒಂದು ದೃಶ್ಯದಲ್ಲಿ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪು ಮಾಡ್ತಾ ಇರೋಂಥದ್ದು ಕಾಣಿಸ್ತಾ ಇರ್ತದೆ. ಅದನ್ನು ಆಧರಿಸಿಬಿಟ್ಟು ಕಂಪ್ಯೂಟರ್ಗಳು ಅವನ ಮುಖವನ್ನು ತಪ್ಪಾಗಿ ಐಡೆಂಟಿಫಿಕೇಷನ್ ಮಾಡಿಬಿಟ್ರೆ ಅವನು ಇಂಥವನು ಅಂತಂದೇಳಿ, ಅಥವಾ ಅವನ ಪರಿಚಯವನ್ನು ತಪ್ಪಾಗಿ ಕೊಟ್ಟಾಗ ಬೇರೆ ಯಾರೋ ಒಬ್ಬರು ನಿರಪರಾಧಿ ದೋಷವನ್ನು ಹೊತ್ತುಕೊಳ್ಬೇಕಾಗತ್ತೆ. ಈ ಥರದ ತೀರ್ಮಾನಗಳು ತೊಂದರೆ ಆಗ್ತದೆ ಅನ್ನೋಂಥದ್ದನ್ನ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇನ್ನೂ ಒಂದು ದೋಷ ಇದೆ. ಆದರೆ ಅದು ತಪ್ಪಾಗಿ ಕೊಟ್ಟಾಗ ಅದನ್ನು ವಿಶ್ಲೇಷಿಸಿ ಸರಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಅವು ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥವ್ರು ತಪ್ಪು ಮಾಡಿದಾಗ ನಿರ್ದೋಷಿಗಳು ಕೂಡ ದೋಷಿಗಳಾಗಬೇಕಾಗತ್ತೆ. ಅದಕ್ಕೆ ತುಂಬ ದೊಡ್ಡ ತೊಂದರೆ ಆಗ್ತದೆ. ಈ ರೀತಿಯಾಗಿ ಮುಂದೆ ನೋಡ್ತಾ ಹೋಗಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಜವಾಬ್ದಾರಿಯುತವಾಗಿ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಕೆಲವೊಂದು ನಾವು ಚರ್ಚೆಗಳನ್ನು ಮಾಡಬೇಕಾಗ್ತದೆ. ಈಗ ಮೈಕ್ರೋಸಾಫ್ಟ್ನಲ್ಲಿ ನಾವು ಒಂದು ಅಜೂರ್ ಅನ್ನೋಂಥದ್ದನ್ನು ಬಳಸಿದ್ವಿ. ಯಾವ ರೀತಿ ಬಳಸಿದ್ವಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಈಸ್ ಗೈಡೆಡ್ ಬೈ ಎ ಸೆಟ್ ಆಫ್ 6 ಪ್ರಿನ್ಸಿಪಲ್ಸ್. 6 ಪ್ರಿನ್ಸಿಪಲ್ಸ್ನ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೊಲ್ಯೂಷನ್ಸ್ ಡೆವಲಪ್ ಮಾಡಬೇಕಾದ್ರೆ. ಎಲ್ಲಿ? ಮೈಕ್ರೋಸಾಫ್ಟ್ನಲ್ಲಿ. Designed to ensure that artificial intelligence applications provides amazing solutions
ಟು ಡಿಫರೆಂಟ್ ಪ್ರಾಬ್ಲಮ್ಸ್ ವಿಥೌಟ್ ಎನಿ ಇಂಟೆಂಡೆಡ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ಅಂದರೆ ಮೈಕ್ರೋಸಾಫ್ಟ್ನಲ್ಲಿ ಏನು ಬಳಸ್ತಾ ಇದ್ದೀವಿ ಸಾಫ್ಟ್ವೇರ್, ಕೃತಕ ಬುದ್ಧಿಮತ್ತೆ ಸಾಫ್ಟ್ವೇರ್ನ ಅಭಿವೃದ್ಧಿ ಮಾಡಬೇಕಾದ್ರೆ, ಡೆವಲಪ್ ಮಾಡಬೇಕಾದ್ರೆ ಅವುಗಳಿಗೆ 6 ತತ್ವಗಳನ್ನು ಪಾಲಿಸ್ತಾ ಇದ್ದೀವಿ. ಕೃತಕ ಬುದ್ಧಿಮತ್ತೆಯ ಪರಿಹಾರಗಳು ಕಷ್ಟದ ಸಮಸ್ಯೆಗಳಿಗೆ ಅದ್ಭುತವಾದಂಥ ಪರಿಹಾರವನ್ನು, ಯಾವುದೇ ಉದ್ದೇಶಿತವಲ್ಲದ ಋಣಾತ್ಮಕ ಪರಿಣಾಮಗಳು, ನಾವು ಉದ್ದೇಶನೂ ಕೂಡ ಇರೋದಿಲ್ಲ ಆದರೂ ತಪ್ಪಾಗಬಾರ್ದು, ಆ ಥರದ ತುಂಬ ರೋಬುಸ್ಟ್ ಆಗಿರತಕ್ಕಂಥ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಕೊಡ್ತಾ ಇದೆ. 6 ಪ್ರಿನ್ಸಿಪಲ್ಸ್ ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಒಂದನೇದು ಫೇರ್ನೆಸ್ ಅಥವಾ ಉಚಿತವಾದ್ದು, ಸರಿಯಾದಂಥದ್ದು ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಶುಡ್ ಟ್ರೀಟ್ ಆಲ್ ಪೀಪಲ್ ಫೇರ್ಲಿ. ಎಲ್ಲ ಜನರನ್ನು ತುಂಬ ಫೇರ್ ಆಗಿ, ಉಚಿತವಾಗಿ ನಡೆಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಕ್ರಿಯೇಟ್ ಎ ಮೆಷಿನ್ ಲರ್ನಿಂಗ್ ಮಾಡೆಲ್ ಟು ಸಪೋರ್ಟ್ ಎ ಲೋನ್ ಅಪ್ರೂವಲ್ ಅಪ್ಲಿಕೇಶನ್ ಫಾರ್ ಎ ಬ್ಯಾಂಕ್. ಇದನ್ನು ಮುಂಚೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗ ದ ಮಾಡೆಲ್ ಶುಡ್ ಪ್ರೆಡಿಕ್ಟ್ ವೆದರ್ ದ ಲೋನ್ ಶುಡ್ ಬಿ ಅಪ್ರೂವ್ಡ್ ಆರ್ ಡಿನೈಡ್ ವಿಥೌಟ್ ಎ ಬಯಾಸ್. The bias could be based on gender, ethnicity, or other factors that result in unfair advantage or disadvantage to specific groups of applicants. ಕೃತಕ ಬುದ್ಧಿಮತ್ತೆ ಅನ್ನೋಂಥದ್ದು ಎಲ್ಲ ರೀತಿಯ ಜನರನ್ನು ಒಂದೇ ರೀತಿಯಾಗಿ ನಡೆಸ್ಕೊಳ್ಬೇಕು. ಉದಾಹರಣೆಗೆ ನಾವು ಈಗಾಗಲೇ ಒಂದು ಸಲ ಡಿಸ್ಕಸ್ ಮಾಡಿದ್ವಿ ಮುಂದಿನ ಪ್ರಾರಂಭದಲ್ಲಿ. ಬ್ಯಾಂಕ್ನ ಸಾಲ ಮಂಜೂರಾತಿಗೆ ಅಂತ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದಾಗ ಅದಕ್ಕಿಂತ ಮುಂಚೆ ಇದ್ದಂಥದ್ದೇನೋ ಒಂದು ತರಬೇತಿ ಕೊಡಲಿಕ್ಕೆ ದತ್ತಾಂಶ ಬಳಸಿದಾಗ ಅದು ತಪ್ಪಾಗಿ ದತ್ತಾಂಶ ಇದ್ದಾಗ, ಅದೇ ರೀತಿಯಾಗಿ ಈಗ ಹೊಸದಾಗಿ ಕೊಡುವಂಥ ಏನು ಡಿಸಿಷನ್ಸ್ ಇದ್ದಾವೆ ಅವಕ್ಕೂ ಕೂಡ ಇದೇ ರೀತಿ ಆದರೆ ತೊಂದರೆ ಆಗುತ್ತದೆ. ಹಾಗಾಗ್ಬಿಟ್ಟು ಪಕ್ಷಪಾತ ಇರಬಾರ್ದು. ಸಾಫ್ಟ್ವೇರು ಶುಡ್ ನಾಟ್ ಬಿ ಗಿವಿಂಗ್ ಎನಿ ಬಯಾಸ್ ಅಂತಂದೇಳಿ. ಅಜೂರ್ ಮೆಷಿನ್ ಲರ್ನಿಂಗ್ ಇನ್ಕ್ಲೂಡ್ಸ್ ದ ಕ್ಯಾಪಬಿಲಿಟಿ ಟು ಇಂಟರ್ಪ್ರಿಟ್ ಮಾಡೆಲ್ಸ್ ಆ್ಯಂಡ್ ಕ್ವಾಂಟಿಫೈ ದ ಎಕ್ಸ್ಟೆಂಟ್ ಟು ವಿಚ್ ಈಚ್ ಫೀಚರ್ ಆಫ್ ಡಾಟಾ ಇನ್ಫ್ಲುಯೆನ್ಸಸ್ ದ ಮಾಡೆಲ್ಸ್ ಪ್ರೊಡಕ್ಷನ್. The capability helps data scientists and developers identify and mitigate bias on model. ಅಜೂರ್, ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಈ ರೀತಿಯ ತಪ್ಪುಗಳಾಗದಿರೋ ರೀತಿ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಜೂರ್ ಯಂತ್ರ ಕಲಿಕೆಯ ಮಾದರಿಯನ್ನು ಅರ್ಥೈಸಿಕೊಳ್ಳುವ ಮತ್ತು ಪ್ರತಿ ವೈಶಿಷ್ಟ್ಯದ ಊಹೆಯಲ್ಲಿ ದತ್ತಾಂಶದ ಪ್ರಭಾವ ಬೀರುವಿಕೆಯನ್ನು ಪ್ರಮಾಣೀಕರಿಸುವ ಸಾಮರ್ಥ್ಯವನ್ನು ಒಳಗೊಂಡಿದೆ. ದತ್ತಾಂಶ ಎಷ್ಟು ರೀತಿಯಲ್ಲಿ ಪ್ರಭಾವ ಬೀರುತ್ತೆ, ಅದರಲ್ಲಿ ಸಾಧ್ಯವಾದಷ್ಟು ಯಾವುದಾದ್ರೂ ಬಯಾಸ್ ಇದೆಯಾ, ಈ ಥರದ್ದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂಥದ್ದು ಅಜೂರ್ ಯಂತ್ರ ಕಲಿಕೆಯ ಮಾದರಿಯಲ್ಲಿ ಒಳಗೊಂಡಿದೆ. ಈ ಸಾಮರ್ಥ್ಯವು ದತ್ತಾಂಶ ವಿಜ್ಞಾನಿಗಳಿಗೆ ಮಾದರಿಯಲ್ಲಿನ ಪಕ್ಷಪಾತವನ್ನು ಗುರುತಿಸುವುದಕ್ಕೆ ಹಾಗೂ ತೊಲಗಿಸುವುದಕ್ಕೆ ಸಹಾಯ ಮಾಡುತ್ತೆ. ದತ್ತಾಂಶ ವಿಜ್ಞಾನಿಗಳು, ಡಾಟಾ ಸೈಂಟಿಸ್ಟ್ ಏನಿದ್ದಾರೆ, ಇದ್ದಂತಹ ಏನು ದತ್ತಾಂಶವನ್ನು ನಾವು ಪರಿಶೀಲನೆ ಮಾಡಬೇಕಾದ್ರೆ ನಾವು ಆಲ್ರೆಡಿ ಇರುವಂಥ ದತ್ತಾಂಶದಲ್ಲಿ ಯಾವುದೇ ರೀತಿ ಪಕ್ಷಪಾತ ಇದೆಯಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಹೇಳಿಬಿಡ್ತದೆ. ಹಾಗಾಗ್ಬಿಟ್ಟು ನಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಬರಲಿಕ್ಕೆ ಸಾಧ್ಯತೆ ಇಲ್ಲ. ದತ್ತಾಂಶದಲ್ಲಿ ತೊಂದರೆ ಇದೆ ಅನ್ನೋದನ್ನ ಅದು ಆಲ್ರೆಡಿ ಹೇಳಿದರೆ ದತ್ತಾಂಶ ವಿಜ್ಞಾನಿಗಳು ಅದನ್ನು ಕಂಡು ಹಿಡಿದ್ಬಿಟ್ಟು ಸರಿ ಮಾಡುವಂಥ ಪ್ರಯತ್ನ ಆಗಲೇ ಮಾಡಬಹುದು. ಇನ್ನೂ ಒಂದು ಉದಾಹರಣೆ ಹೇಳಬೇಕಾದ್ರೆ, ಅನದರ್ ಎಕ್ಸಾಂಪಲ್ ಈಸ್ ಮೈಕ್ರೋಸಾಫ್ಟ್ಸ್ ಇಂಪ್ಲಿಮೆಂಟೇಷನ್ ಆಫ್ ರೆಸ್ಪಾನ್ಸಿಬಲ್ AI ವಿತ್ ಫೇಸ್ ಸರ್ವಿಸ್ ವಿಚ್ ರಿಟೈರ್ಸ್ ಅಂದರೆ ಇಂಪ್ಲಿಮೆಂಟ್ ಮಾಡಿ ಈ ಫೇಶಿಯಲ್ ರೆಕಗ್ನಿಷನ್ ಕೆಪಬಿಲಿಟೀಸ್ ದಟ್ ಕೆನ್ ಬಿ ಯೂಸ್ಡ್ ಟು ಇನ್ಫಾರ್ ಎಮೋಷನಲ್ ಸ್ಟೇಟ್ಸ್ ಆ್ಯಂಡ್ ಐಡೆಂಟಿಫೈ ಅಟ್ರಿಬ್ಯೂಟ್ಸ್. These capabilities, if misused, can subject people to stereotyping, discrimination or unfair denial of service. ಮುಖಪತ್ತೆ ಅನ್ನೋಂಥದ್ದು ಮೈಕ್ರೋಸಾಫ್ಟ್ನ ಇನ್ನೊಂದು ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಅನುಷ್ಠಾನದ ಇನ್ನೊಂದು ಉದಾಹರಣೆ. ಇದೇನಾಗ್ತದೆ, ಮನುಷ್ಯನ ಮುಖವನ್ನು ಗುರುತಿಸುವುದರ ಜೊತೆಗೆ ಅವನ ಮುಖದಲ್ಲಿರುವಂಥ ಭಾವನಾತ್ಮಕ ಸ್ಥಿತಿಗಳು ಮತ್ತು ಗುರುತಿನ ಗುಣಲಕ್ಷಣಗಳನ್ನು ಎಲ್ಲವನ್ನೂ ಊಹಿಸುವುದಕ್ಕೆ ಬೇಕಾದಂಥದ್ದು ಎಲ್ಲ ಸಾಮರ್ಥ್ಯಗಳನ್ನು ಕೂಡ ಇದರಲ್ಲಿ ಒಳಗೊಂಡಿದೆ ಅಥವಾ ಈ ಎಲ್ಲ ಸಾಮರ್ಥ್ಯಗಳನ್ನು ಅನುಷ್ಠಾಪಿಸುತ್ತದೆ. ಈ ಸಾಮರ್ಥ್ಯಗಳನ್ನು ದುರುಪಯೋಗ ಮಾಡಿಕೊಂಡ್ರೆ, ಈ ಥರ ಸಾಮರ್ಥ್ಯಗಳೆಲ್ಲವೂ ಮೈಕ್ರೋಸಾಫ್ಟ್ ಅಜೂರ್ನಲ್ಲಿದ್ದಾವೆ, ಅವನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ಅದನ್ನೇನಾದರೂ ತಪ್ಪಾಗಿ ಬಳಸ್ಕೊಂಡ್ರೆ ಜನರು ಏಕತಾನತೆಯ ತಾರತಮ್ಯ ಅಥವಾ ಅನುಚಿತವಾಗಿ ಸೇವೆಗಳನ್ನು ನಿರಾಕರಿಸುವಂಥ ತೊಂದರೆಯನ್ನು ಅನುಭವಿಸ್ತಾರೆ. ಎರಡನೆಯದಾದಂಥ ಇನ್ನೊಂದು ಪ್ರಿನ್ಸಿಪಲ್ ಬಗ್ಗೆ ನೋಡೋಣ. ಅದು ಈ ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಯಾವ ರೀತಿ ಇನ್ನೊಂದು ಪ್ರಿನ್ಸಿಪಲ್ನ ಅಳವಡಿಸಿಕೊಂಡಿದ್ದಾರೆ ಅನ್ನೋದು. ರಿಲಯಬಿಲಿಟಿ ಆ್ಯಂಡ್ ಸೇಫ್ಟಿ, ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ಶುಡ್ ಪರ್ಫಾರ್ಮ್ ರಿಲಯಬಿಲಿಟಿ ಆ್ಯಂಡ್ ಸೇಫ್ಲಿ. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಎನ್ AI ಬೇಸ್ಡ್ ಸಾಫ್ಟ್ವೇರ್ ಸಿಸ್ಟಮ್ ಫಾರ್
an autonomous vehicle or machine learning model that diagnoses patient symptoms and recommends prescriptions. Unreliability in these kinds of systems can be resulting in a substantial risk to human life. ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆ ಏನಿದೆ, ಎರಡು ಉದಾಹರಣೆಗಳು ಕೊಟ್ಟಿದ್ದೀವಿ, ನಾವು ಮುಂಚೆನೂ ಕೊಟ್ಟಿದ್ವಿ, ಇವುಗಳನ್ನ ಮತ್ತೆ ರೀಇಟರೇಟ್ ಮಾಡ್ತಾ ಇದ್ದೀವಿ. ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆಯಾಗಿ ಕಾರ್ಯನಿರ್ವಹಿಸಬೇಕು. ಉದಾಹರಣೆಗೆ ಸ್ವಯಂಚಾಲಿತ ವಾಹನದ ವ್ಯವಸ್ಥೆ ಬಗ್ಗೆ ಹೇಳಿದ್ವಿ. ಅದೇ ರೀತಿ ರೋಗಿಯ ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚುವಂಥದ್ದು. ಸ್ವಯಂಚಾಲಿತ ವಾಹನ ವ್ಯವಸ್ಥೆಯಲ್ಲಿ ಯಾವುದೇ ತಪ್ಪುಗಳು ಇದ್ದರೆ, ಆಟೋನಮಸ್ ವೆಹಿಕಲ್ಸ್, ಡ್ರೈವರ್ಲೆಸ್ ವೆಹಿಕಲ್ಸ್ ಅಂತೀವಿ, ಅವುಗಳು ಹೋಗಬೇಕಾದ್ರೆ ಯಾವುದೇ ರೀತಿ ತಪ್ಪುಗಳಿದ್ದರೆ ಸಾಫ್ಟ್ವೇರ್ನಲ್ಲಿ ದೇ ಮೇ ಕಾಸ್ ಆಕ್ಸಿಡೆಂಟ್, ಆ ಥರದ್ದು ಮಾನವನ ಜೀವಕ್ಕೆ ತೊಂದರೆ ಆಗುತ್ತೆ. ಅದೇ ರೀತಿ ರೋಗಿಯ ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚುವಂಥ ಒಂದು ವ್ಯವಸ್ಥೆ ಏನಿದೆ, ಸಾಫ್ಟ್ವೇರ್ ಏನಿದೆ, ಅದು ಕೂಡ ತುಂಬ ಮುಖ್ಯವಾಗಿ ಇರಬೇಕಾದಂಥದ್ದು. ಅದು ಯಾವುದೇ ರೀತಿ ವಿಶ್ವಾಸಾರ್ಹತೆ ತೊಂದರೆಯನ್ನು ಅನುಭವಿಸಿದರೆ ಮನುಷ್ಯನ ಜೀವಕ್ಕೆ ತೊಂದರೆ ಆಗುತ್ತದೆ. AI ಬೇಸ್ಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಸ್ಟ್ ಬಿ ಸಬ್ಜೆಕ್ಟೆಡ್ ಟು ರಿಗರಸ್ ಟೆಸ್ಟಿಂಗ್ ಆ್ಯಂಡ್ ಡೆಪ್ಲಾಯ್ಮೆಂಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಟು ಎನ್ಶ್ಯೂರ್ ದ್ಯಾಟ್ ದೇ ವರ್ಕ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಬಿಫೋರ್ ರಿಲೀಸ್. ನಾವು ಯಾವ ರೀತಿ ಊಹೆ ಮಾಡಿದ್ವಿ ಅಥವಾ ಯಾವ ರೀತಿ ನಾವು ಅಂದುಕೊಂಡಿದ್ವಿ ಅದೇ ರೀತಿ ಸಾಫ್ಟ್ವೇರೇ ಬರಬೇಕು. ಕೃತಕ ಬುದ್ಧಿಮತ್ತೆಯನ್ನು ಆಧರಿಸಿದಂತಹ ಸಾಫ್ಟ್ವೇರ್ ಅಪ್ಲಿಕೇಶನ್ ಅಭಿವೃದ್ಧಿಯು ಕಠಿಣ ಪರೀಕ್ಷೆ ಮತ್ತು ನಿಯೋಜನೆ ನಿರ್ವಹಣಾ ಪ್ರಕ್ರಿಯೆಗಳಿಗೆ ಒಳಪಟ್ಟಿರಬೇಕು. ಬಿಡುಗಡೆಯ ಮೊದಲು ಅದು ನಿರೀಕ್ಷಿಸಿದಂತೆ ಕೆಲಸ ಮಾಡ್ತದೆಯಾ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕು. ಆಗ ವಿಶ್ವಾಸಾರ್ಹತೆ ಮತ್ತು ಸುರಕ್ಷತೆಯನ್ನು ನಾವು ಗ್ಯಾರಂಟಿಯಾಗಿ ಕೊಡಬಹುದು. ಮೂರನೆಯದಾಗಿ ಹೇಳಬೇಕಂದ್ರೆ, ಮೂರನೇ ಪ್ರಿನ್ಸಿಪಲ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ, ಗೌಪ್ಯತೆ ಮತ್ತು ಭದ್ರತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ಶುಡ್ ಬಿ ಸೆಕ್ಯೂರ್ ಆ್ಯಂಡ್ ರೆಸ್ಪೆಕ್ಟ್ ಪ್ರೈವಸಿ. The machine learning models on which AI systems are based rely on large volumes of data which may contain personal details that must be kept private. Even after the models are trained and the system is in production, privacy and security need to be considered. As the system uses new data to make predictions or take actions, both the data and decisions made from the data may be subject to privacy or security concerns. ಕೃತಕ ಬುದ್ಧಿಮತ್ತೆ ಅನ್ನೋಂಥದ್ದು ವ್ಯವಸ್ಥೆ ಏನಿದೆ ಸುರಕ್ಷಿತವಾಗಿರಬೇಕು ಹಾಗೂ ಗೌಪ್ಯತೆಯನ್ನು ಗೌರವಿಸಬೇಕು. ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯನ್ನು ಆಧರಿಸಿದಂತಹ ಯಂತ್ರ ಕಲಿಕೆಯ ಮಾದರಿಗಳು ದೊಡ್ಡ ಪ್ರಮಾಣದ ಡಾಟಾವನ್ನು ಅವಲಂಬಿಸಿದೆ. ಹ್ಯೂಜ್ ಅಮೌಂಟ್ ಆಫ್ ಡಾಟಾನ ಕೊಡ್ತೀವಿ ಯಂತ್ರ ಕಲಿಕೆ ಮುಂದೆ ಅದನ್ನ ಲರ್ನ್ ಮಾಡಲಿಕ್ಕೋಸ್ಕರ. ಆದರೆ ಅದರಲ್ಲಿ ಸಾಕಷ್ಟು ಜನಗಳ ಖಾಸಗಿ ವಿವರಗಳಿರ್ಬೋದು, ಗೌಪ್ಯತೆ ಹಾಗೂ ಭದ್ರತೆಯನ್ನು ಮಾದರಿಗಳಿಗೆ ತರಬೇತಿ ನೀಡಿದಂತಹ ನಂತರ ಕೂಡ ಅವುಗಳನ್ನು ಸೆಕ್ಯೂರ್ ಆಗಿರೋಂಥದ್ದು ಅಥವಾ ಗೌಪ್ಯತೆ ಆಗಿರೋಂಥದ್ದನ್ನು ನಾವು ಪರಿಗಣಿಸಬೇಕು. ಮುನ್ಸೂಚನೆಗಳನ್ನು ಮಾಡಲು, ಪ್ರಿಡಿಕ್ಷನ್ಸ್ ಮಾಡಲಿಕ್ಕೆ ಅಥವಾ ಕ್ರಮ ತೆಗೆದುಕೊಳ್ಳೋದಕ್ಕೆ, ಏನು ಆ್ಯಕ್ಷನ್ ತಗೊಳ್ಳಲಿಕ್ಕೆ ವ್ಯವಸ್ಥೆ ಏನಿದೆ, ಹೊಸ ದತ್ತಾಂಶವನ್ನು ಬಳಸೋದ್ರಿಂದ ದತ್ತಾಂಶದ ಸಹಾಯದಿಂದ ಮಾಡಿದಂಥ ನಿರ್ಧಾರಗಳನ್ನು ಗೌಪ್ಯತೆ ಹಾಗೂ ಭದ್ರತೆಯಿಂದ ಸಂರಕ್ಷಿಸಬೇಕು. ಇವೆಲ್ಲ ಪ್ರಿನ್ಸಿಪಲ್ಸ್ನು ನಾವು ಕೃತಕ ಬುದ್ಧಿಮತ್ತೆಯ ಮಾದರಿಯನ್ನು ಟ್ರೈನ್ ಮಾಡಬೇಕಾದ್ರೆ ನಾವು ಪಾಲಿಸಬೇಕು. ನಾಲ್ಕನೇ ಪ್ರಿನ್ಸಿಪಲ್ ಏನಿದೆ, ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ, ಎಲ್ಲರನ್ನೂ ಸೇರಿಸ್ಕೊಳ್ಳೋಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶುಡ್ ಎಂಪವರ್ ಎವ್ರಿ ಒನ್ ಆ್ಯಂಡ್ ಎಂಗೇಜ್ ಪೀಪಲ್, ಎಲ್ಲರನ್ನೂ ಸೇರಿಸಿ ಇದು ಕೆಲಸ ಮಾಡ್ತಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶುಡ್ ಬ್ರಿಂಗ್ ಬೆನಿಫಿಟ್ಸ್ ಟು ಆಲ್ ಪಾರ್ಟ್ಸ್ ಆಫ್ ಸೊಸೈಟಿ ರಿಗಾರ್ಡ್ಲೆಸ್ ಆಫ್ ಫಿಸಿಕಲ್ ಎಬಿಲಿಟಿ, ಜೆಂಡರ್, ಸೆಕ್ಷುವಲ್ ಓರಿಯೆಂಟೇಷನ್, ಎಥ್ನಿಸಿಟಿ ಆರ್ ಅದರ್ ಫ್ಯಾಕ್ಟರ್ಸ್. ಈ ಥರದ ನೀನು ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ಎಲ್ಲರಿಗೂ ಅಧಿಕಾರ ನೀಡಬೇಕು, ಜನರನ್ನು ತೊಡಗಿಸ್ಕೊಳ್ಬೇಕು. ಅವರು ದೈಹಿಕ ಸಾಮರ್ಥ್ಯ ತುಂಬ ಶಕ್ತಿಯುತವಾದನು, ವೀಕ್ ಆದನು ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್, ಈ ಥರ ಯಾರಿಗೂ ಡಿಸ್ಕ್ರಿಮಿನೇಷನ್ ಇಲ್ಲ. ಲಿಂಗ, ಗಂಡು ಹೆಣ್ಣು ಯಾವುದೇ ರೀತಿಯ ಭೇದ ಇರಬಾರ್ದು ಅಥವಾ ಲೈಂಗಿಕ ದೃಷ್ಟಿಕೋನ ಕೂಡ ಬದಲಾವಣೆ ಆಗಬಾರ್ದು. ಜನಾಂಗೀಯತೆ, ಯಾವ ಕ್ಯಾಸ್ಟು, ಯಾವ ಲೊಕೇಶನವರು ಅಥವಾ ಯಾವ ದೇಶದವರು, ಈ ಥರ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ಲ ಭಾಗದ ಜನಗಳಿಗೂ ಕೂಡ ಪ್ರಯೋಜನಗಳನ್ನು ತರಬೇಕು. ಆ ಥರ ಡೆವಲಪ್ ಮಾಡೋದಕ್ಕೋಸ್ಕರ ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಒಳಗೊಳ್ಳುವಿಕೆ ಅನ್ನೋವಂಥದ್ದನ್ನು ಪಾಲಿಸಿಕೊಂಡು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ. ಕೃತಕ ಬುದ್ಧಿಮತ್ತೆಯ ವ್ಯವಸ್ಥೆಗಳು ಎಲ್ಲರಿಗೂ ಅರ್ಥ ಆಗಂಗಿರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಯೂಸರ್ಸ್ ಶುಡ್ ಬಿ ಮೇಡ್ ಫುಲ್ಲಿ ಅವೇರ್ ಆಫ್ ದ ಪರ್ಪಸ್ ಆಫ್ ದ ಸಿಸ್ಟಮ್.
ಹೌ ಇಟ್ ವರ್ಕ್ಸ್ ಆ್ಯಂಡ್ ವಾಟ್ ಲಿಮಿಟೇಷನ್ಸ್ ಮೇ ಬಿ ಎಕ್ಸ್ಪೆಕ್ಟೆಡ್. ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳು ಎಲ್ಲರಿಗೂ ಅರ್ಥ ಆಗಿರಬೇಕು. ಆ ವ್ಯವಸ್ಥೆಯ ಉದ್ದೇಶ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಮತ್ತು ಅದು ಯಾವ ರೀತಿಯ ಮಿತಿಗಳಿದ್ದಾವೆ, ವಾಟ್ ಆರ್ ದ ಲಿಮಿಟ್ಸ್, ಅದರ ಲಿಮಿಟ್ಸ್ ಏನು ಅನ್ನುವಂಥದ್ರ ಕುರಿತು ಬಳಕೆದಾರರಿಗೆ ಗೊತ್ತಿರಬೇಕು. ಈ ಥರದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮೈಕ್ರೋಸಾಫ್ಟ್ ಅಜೂರ್ ಅನ್ನೋಂಥದ್ದು ಬಳಕೆದಾರರಿಗೆ ಕೊಡ್ತದೆ. ಕೊನೆಯದಾಗಿ ನೋಡಬೇಕಾದ್ರೆ ಅಕೌಂಟಬಿಲಿಟಿ ಅಥವಾ ಹೊಣೆಗಾರಿಕೆ. People should be accountable for artificial intelligence systems. Designers and developers of AI-based solutions should work within a framework of governance and organizational principles that ensure the solution meets ethical and legal standards that are clearly defined. ಕೃತಕ ಬುದ್ಧಿಮತ್ತೆಯ ವ್ಯವಸ್ಥೆಗೆ ಜನ ಹೊಣೆಗಾರರಾಗಬೇಕು. ಕೃತಕ ಬುದ್ಧಿಮತ್ತೆಯು ಆಧಾರಿತ ಪರಿಹಾರವಂಥದ್ದೇನಿದೆ ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದಂತಹ ನೈತಿಕ ಮತ್ತು ಕಾನೂನು ಮಾನದಂಡಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದಕ್ಕೋಸ್ಕರ ವಿನ್ಯಾಸಕರು ಮತ್ತು ಡೆವಲಪರ್ಗಳು ಆಡಳಿತ ಮತ್ತು ಸಾಂಸ್ಥಿಕ ತತ್ವಗಳ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಡೆವಲಪ್ ಮಾಡಿದಂಥ ಸಾಫ್ಟ್ವೇರ್ ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಯಾರು ಹೊಣೆ ಅನ್ನೋದನ್ನು ಕೂಡ ಅದರಲ್ಲಿ ಡಿಫೈನ್ ಮಾಡಿರಬೇಕು. ಸೊ ಇವಿಷ್ಟು 6 ಪ್ರಿನ್ಸಿಪಲ್ಸ್ ದಟ್ ಆರ್ ಯೂಸ್ಡ್ ಫಾರ್ ಡೆವಲಪಿಂಗ್ ಎ AI ಸಿಸ್ಟಮ್. ಮೈಕ್ರೋಸಾಫ್ಟ್ ಅಜೂರ್ನಲ್ಲಿ ಈ ಥರದ್ದೆಲ್ಲ ಬಳಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಇಲ್ಲಿಗೆ ನಮ್ಮ ಕೃತಕ ಬುದ್ಧಿಮತ್ತೆಯ ಸವಾಲುಗಳು ಮತ್ತು ಅಪಾಯಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಾ. ನಿಮ್ಮ ಕೃತಕ ಬುದ್ಧಿಮತ್ತೆಯ ಸಿಲೆಬಸ್ ಅಥವಾ ಪಠ್ಯಕ್ರಮ ಏನಿದೆ ಇಲ್ಲಿಗೆ ಮುಗಿಯಿತು. 5 ಸಂಚಿಕೆಗಳಲ್ಲಿ ನಾವು ಕೃತಕ ಬುದ್ಧಿಮತ್ತೆಯ ಸಂಪೂರ್ಣ ಪಠ್ಯಕ್ರಮವನ್ನು ವಿವರಿಸಿದ್ವಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಈಗ ಇನ್ನು ಮುಂದೆ ಬೇರೆಯಾದಂಥ ವಿಷಯಗಳ ಬಗ್ಗೆ ನಾವು ಅಪ್ಡೇಟ್ ಕೊಡಲಿಕ್ಕೆ ನಾವು ಪ್ರಾರಂಭಿಸಿದ್ದೇವೆ. ಅದರ ಅಪ್ಡೇಟ್ ಕೂಡ ನಿಮಗೆ ಸುಲಭವಾಗಿ ಸಿಗುತ್ತದೆ. ಈ ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.